सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಈ ಭಗವದ್ಗೀತೆ ಈ 9ನೇ ಅಧ್ಯಾಯ ಇದು ಮಧ್ಯದ ಒಂದು ರೀತಿಯಿಂದ 18 ಅಧ್ಯಾಯದ ಮಧ್ಯದ ಭಾಗ ಇದು. ಈ ಮಧ್ಯಭಾಗದಲ್ಲಿ ಬಂದಾಗ ಒಂದು ರೀತಿಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಅಥವಾ ಜಿಜ್ಞಾಸು ಅಥವಾ ಸಾಧಕ ಅವನು ಈಗ ಒಂದಿಷ್ಟು ತನ್ನ ಮೊದಲಿನ ಸ್ವಭಾವವನ್ನ ಈ ಎಲ್ಲ ಶಾಸ್ತ್ರದ ತಿಳುವಳಿಕೆಯಿಂದ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡಿದ್ದಾನೆ. ಮತ್ತೆ ತಾನು ಮುಟ್ಟಬೇಕಾಗಿರ್ತಕ್ಕಂತಹ ಏನು ಗುರಿ ಇದೆಯೋ, ತನ್ನ ಅಂತಿಮ ಸ್ಥಿತಿ ಇದೆಯೋ, ಅದನ್ನು ಕೂಡ ಇನ್ನ ಮುಟ್ಟಿಲ್ಲ ಅವನು. ಸೊ ಈಗ ಮಧ್ಯದ ಸ್ಥಿತಿಯಲ್ಲಿ ಇರುವಂತಹ ಒಬ್ಬ ಜಿಜ್ಞಾಸುವನ್ನ ಪ್ರೋತ್ಸಾಹಿಸೋದಕ್ಕಿಂತನೂ ಕೂಡ ಅವನನ್ನ ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನುವಂತಹ, ಅವನು ಯಾವುದೇ ಕಾರಣಕ್ಕೆ ಎದೆಗುಂದೋದು ಬೇಕಾಗಿಲ್ಲ. ಅವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹದ್ದು ತನ್ನ ಗುರಿ ಕಡೆ ಹೋಗ್ಬೇಕಾದಾಗ ಏನೇನು ಬೇಕು. ಯಾಕಂತಂದ್ರೆ ಅವನು ಮೊದಲ ತರ ಸಾಮಾನ್ಯ ಜನರಂತೆ ಹೆಂಗ ನಾವು ಒಂದು ಮುಂಚೆ, ಈಗೆಲ್ಲ ಆನ್ಲೈನ್ ಆಗಿದೆ, ಮೊದಲು ಫಿಲ್ಮ್ ಟಿಕೆಟ್ ತಗೋಬೇಕಂತಂದ್ರೆ ಹೆಂಗ ಗುಂಪಲ್ಲಿ ನಿಂತುಕೊಂಡು ಕಷ್ಟಪಟ್ಟುಕೊಂಡು ತಗೊಳ್ತಿದ್ವಿ. ಹಾಗೆ ಸಹಜವಾಗಿ ಈ ಜ್ಞಾನ ಇಲ್ಲದೆ ಇರುವಾಗ ಈ ಸಾಮಾನ್ಯವಾಗಿರ್ತಕ್ಕಂತಹ ಜೀವನ ಹೊಡೆದಾಟ ಮಾಡಿಕೊಂಡು ಏನ್ ಮಾಡ್ತೀವೋ ಅದೇ ಲೈಫ್ ಅಂತ ಅನ್ಕೊಂಡಾಗ ಅವಾಗ ಅದು ಸಹಜ ಆಗಿರ್ತದೆ, ಅದು ಪ್ರವೃತ್ತಿ, ಅದು ಮನುಷ್ಯಂದು. ಆದ್ರೆ ಈಗ ಇವನಿಗೆ ಸಾಧಕನಾಗಿರ್ತಕ್ಕಂಥವನಿಗೆ ಈಗ ಆ ಜೀವನಕ್ಕಿಂತನೂ ಸ್ವಲ್ಪ ಇವನು ಸೂಕ್ಷ್ಮ ಆಗಿದ್ದಾನೆ. ಅಷ್ಟು ಅಗ್ರೆಸಿವ್ ಆಗಿ ಪ್ರಾಣಿ ತರ ವರ್ತನೆ ಮಾಡೋದಿಲ್ಲ. ಮತ್ತೆ ಹಾಗಂತೇಳಿ ಜೀವನ ನಿರ್ವಹಣೆಗೂ ಕೂಡ ಅವನಿಗೆ ಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅನೇಕ ಜನ ಒಂದು ರೀತಿಯಿಂದ ತಮ್ಮ ಶ್ರದ್ಧೆಯ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಕ್ಕಂತಹದ್ದು, ಇದೆಲ್ಲ ಸಹಜವಾಗಿ ಬರ್ತಕ್ಕಂತಹ ಒಂದು ಮಧ್ಯಮ ಸ್ಥಿತಿ. ಇಂತಹ ಮಧ್ಯಮ ಸ್ಥಿತಿಯಲ್ಲಿ ಇರುವಾಗ ಆ ಗೀತಾಚಾರ್ಯ ಒಂದು ಆಶ್ವಾಸನೆ, ಎಂತ ಆಶ್ವಾಸನ ಅಂತಂದ್ರೆ, ಅವನು ಸ್ಟೂಡೆಂಟಿಗನು ಕೂಡ ಅಷ್ಟೇ ಕಠಿಣವಾಗಿರ್ತಕ್ಕಂತಹ ಒಂದು ಸ್ಥಿತಿಯನ್ನ, ಅಂದ್ರೆ ಒಂದು ಮನೋಸ್ಥಿತಿಯನ್ನ ಪರೀಕ್ಷೆ ಮಾಡ್ತಾನೆ. ಮತ್ತೆ ಆ ಮನೋಸ್ಥಿತಿಗೆ ಅನುಗುಣವಾಗಿ ತಾನು ಎಷ್ಟು ಆ ವಾಕ್ಯಕ್ಕೆ ವಿಧಿಪೂರ್ವಕವಾಗಿ ನಾನು ಇದೇನೆ ಅಂತಕ್ಕಂತಹದ್ದನ್ನ
ಒಂದು ರೀತಿಯಾಗಿ ಸಮನ್ವಯ ಮಾಡುವಂತಹ ಸುಂದರವಾಗಿರ್ತಕ್ಕಂತಹ ಶ್ಲೋಕ. ಮತ್ತೆ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ಎಲ್ಲರೂ ಯಾರೆಲ್ಲ ಭಕ್ತರು ಅವರೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ತಕ್ಕಂತಹ ಶ್ಲೋಕ. ಸೊ ಅಟ್ಲೀಸ್ಟ್ ಇದು ಇಲ್ಲಿ ಇರೋರೆಲ್ಲರೂ ಕೂಡ ಈಗ ಆಲ್ರೆಡಿ ಸುಮಾರು ಜನಕ್ಕೆ 90% ಜನಕ್ಕೆ ಭಗವದ್ಗೀತೆಯ ಶ್ಲೋಕಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡತಕ್ಕಂಥದ್ದು ಬಂದಿದೆ. ಸೊ ಅವರೆಲ್ಲನೂ ಕೂಡ ಈ ಶ್ಲೋಕವನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಅಷ್ಟು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ಯಾವಾಗೆಲ್ಲ ಮನುಷ್ಯನಿಗೆ ಒಂದು ಇನ್ಸೆಕ್ಯೂರ್ ಏನು ಒಂದು ಅಭದ್ರತೆ ಅಂತಕ್ಕಂಥದ್ದು ಕಾಣಿಸಿಕೊಳ್ತದ, ಅಂತಹ ಎಲ್ಲ ಸಂದರ್ಭದಲ್ಲಿ ನಮ್ಮ ಇಚ್ಛಾಶಕ್ತಿಯನ್ನ ಎತ್ತಿ ಹಿಡಿಯುವಂತಹ ಒಂದು ಆಶ್ವಾಸನೆಯ ಶ್ಲೋಕ ಅಥವಾ ಆಶ್ವಾಸನೆಯ ವಾಕ್ಯ ಅಥವಾ ಆಶ್ವಾಸನೆಯ ಒಂದು ಹಸ್ತ ಅಂತ ಹೇಳ್ಬೋದು. ಶ್ಲೋಕ ನಂಬರ್ 22. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಂದಿನ ಉಪನ್ಯಾಸದಲ್ಲಿ ವಿಧಿಪೂರ್ವಕವಾಗಿ ವೈದಿಕ ಧರ್ಮವನ್ನ ತಿಳಿದಿರತಕ್ಕಂಥವನು ಸ್ವರ್ಗ ಲೋಕವನ್ನ ಅಪೇಕ್ಷಿಸಿ ವಿಧಿವತ್ತಾಗಿ ಯಜ್ಞಗಳನ್ನ ಉಪಾಸನೆ ಮಾಡಿ ಪರಮ ಸುಖವಾಗಿರ್ತಕ್ಕಂತಹ ಸ್ವರ್ಗದ ಭೋಗವನ್ನ ಅನುಭವಿಸಿ ಮತ್ತೆ ಪುನಃ ಯಾವಾಗ ಅದು ಪುಣ್ಯ ಅಂತಕ್ಕಂತಹ ಕ್ರೆಡಿಟ್ ಕಾರ್ಡ್ ಮುಗಿದ ತಕ್ಷಣಕ್ಕ ಮತ್ತೆ ಪುನಃ ಕರ್ಮವನ್ನು ಮಾಡ್ಲಿಕ್ಕೆ ಭೂಮಿಗೆ ಬರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂತಹ ಗತಾಗತ ಹೋಗೋದು ಬರೋದು ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನ ನೋಡಿದ್ವಿ ನಾವು. ಸೊ ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ, ಈ ಯಾವುದು ವೇದಗಳಲ್ಲಿ ಮೆನ್ಷನ್ ಮಾಡಿದ್ದಾರೋ ಈ ದೊಡ್ಡ ಯಜ್ಞಗಳನ್ನ ಮಾಡಿ ಉತ್ತಮವಾಗಿರ್ತಕ್ಕಂತಹ ಲೋಕಗಳನ್ನ ಪಡೆದುಕೊಳ್ತಕ್ಕಂಥವು, ಆ ಎಲ್ಲಾ ಲೋಕಗಳು ಕೂಡ ಸೊ ಎಲ್ಲ ಒಳ್ಳೆ ತುಂಬಾ ಆನಂದವನ್ನು ಕೊಡ್ತಕ್ಕಂತಹ ಲೋಕಗಳೇ. ಆದ್ರೆ ಅದು ಎಂತ ಆನಂದ ಅಂತಂದ್ರೆ, ಹೆಂಗ ನಮಗೆ ಇಂದ್ರಿಯಗಳ ಆನಂದ ಎಷ್ಟು ಸುಖನೋ ಅದಕ್ಕಿಂತ ಹೆಚ್ಚು ಮನೋ ಆನಂದ, ಅದಕ್ಕಿಂತ ಹೆಚ್ಚು ಸುಖ. ಯಾಕಂದ್ರೆ ಇಂದ್ರಿಯ ಆನಂದದಲ್ಲಿ ಒಂದಿಷ್ಟು ಏನು ನಿರ್ಬಲ ಇದೆ, ಬಲ ಇಲ್ಲ, ಹೆಚ್ಚು ದೀರ್ಘಕಾಲದ ಬಲ ಇಲ್ಲ. ಆದ್ರೆ ಮನೋ ಆನಂದ ಹೆಚ್ಚು ಸುಖವನ್ನು ಕೊಡುತ್ತೆ, ಯಾಕಂದ್ರೆ ಅದರಲ್ಲಿ ಬಲ ಜಾಸ್ತಿ ಇದೆ. ಆದ್ರೆ ಆ ಮನೋ ಆನಂದ ಆ ಸ್ವರ್ಗಲೋಕದಲ್ಲಿ ಸಿಗ್ತಕ್ಕಂತಹದ್ದು ಯಾವುದ್ರ ಮೇಲೆ ಆಧಾರವಾಗಿದೆ ಅಂದ್ರೆ, ಅದು ಪುಣ್ಯ ಅಂತಕ್ಕಂತಹ ಕಾರ್ಡ್ ಮೇಲೆ ಆಧಾರವಾಗಿದೆ. ಯಾವಾಗ ಪುಣ್ಯತೆ ಇರುತ್ತೆ ಅವಾಗ ಮತ್ತೆ ಪುನಃ ವಾಪಸ್ ಬರ್ತದೆ. ಸೊ ಹಾಗಾಗಿ ಅದು ಯಾರು ತುಂಬಾ ಚೆನ್ನಾಗಿ ಶಾಶ್ವತವಾಗಿರ್ತಕ್ಕಂತಹ ಆನಂದವನ್ನ ಪಡ್ಕೊಳ್ಬೇಕಂತ ಹೊರಟಿದ್ದನೋ ಅಂತಹ ಜಿಜ್ಞಾಸು ಇಂತಹ ಲೋಕಗಳನ್ನ ಅಪೇಕ್ಷೆ ಮಾಡದೆ ಶಾಶ್ವತವಾಗಿರ್ತಕ್ಕಂತಹ ಮತ್ತೆ ಪುನಃ ಬಾರದೇ ಇರತಕ್ಕಂತಹ ಲೋಕವನ್ನ ಪಡೆದುಕೊಳ್ಬೇಕು. ಪುನಃ ಬಾರದೇ ಇರತಕ್ಕಂಥ ಲೋಕ ಅಂದ್ರೆ ಮತ್ತೆ ಈ ಭೂಮಿ ಮೇಲೆ ಬದುಕೋದಿಲ್ಲ ಅಂತ ಅರ್ಥ ಅಲ್ಲ. ಈ ಇಂದ್ರಿಯಗಳ ಸುಖವನ್ನ ಬಯಸದೆ ಪರಮಾತ್ಮನ ಸುಖದಲ್ಲಿ ಇರ್ತಕ್ಕಂತಹ ಜೀವನ. ಈಗ ಸಾಮಾನ್ಯವಾಗಿ ನಾವೆಲ್ಲ ಯಾವ್ದ್ರ ಮೇಲೆ ಅವಲಂಬಿತರಾಗಿದ್ದೀವಿ ಅಂದ್ರೆ ಇಂದ್ರಿಯಗಳ ಸುಖದ ಮೇಲೆ ಅವಲಂಬಿತರಾಗಿದ್ದೀವಿ. ಅದಕ್ಕಿದು ನಾವು ಮರ್ತ್ಯ ಲೋಕ ಅಂತ ಕರಿತೀವಿ. ಯಾರು ಇಂದ್ರಿಯಗಳ ಸುಖಗಳಕ್ಕಿಂತ ಅತೀತವಾಗಿರ್ತಕ್ಕಂತಹ ಆತ್ಮ ಸುಖದಲ್ಲಿ ಇರ್ಬೇಕಂತಾರೋ ಸೊ ಅದು ನಿತ್ಯವಾದ ಆನಂದವನ್ನು ಅನುಭವಿಸ್ತಕ್ಕಂತಹ ಸ್ಥಿತಿ. ಅದು ಮತ್ತೆ ಆನಂದದಿಂದ ಆಚೆ ಬರೋಂಗಿಲ್ಲ ಅವನು. ಅಂತಹ ಒಂದು ಆನಂದದ ಪರಮಾನಂದದ ಸ್ಥಿತಿಯನ್ನ, ಪರಮಾತ್ಮನ ಸ್ಥಿತಿಯನ್ನ ಇನ್ನೂ ಸಾಧಿಸದೇ ಇದ್ದಾಗ, ಜೀವನದಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳು ಬಂದಾಗ ಅಡ್ಡಿ ಆತಂಕಗಳಿಗೆ ನಾವು ಎದೆಗುಂದದೆ
ಹೇಗಿರ್ಬೇಕು ಅಂತಕ್ಕಂತಹದ್ದು, ಮತ್ತೆ ನಮ್ಮ ಶ್ರದ್ಧೆ ಹೇಗಿರ್ಬೇಕು, ಆ ಶ್ರದ್ಧೆಗೆ ಅನುಗುಣವಾಗಿರ್ತಕ್ಕಂತಹ ಭಗವಂತನ ಕೃಪೆ ಅಂತಕ್ಕಂಥದ್ದು ಹೇಗಿರ್ತದೆ, ಈ ಎರಡನ್ನ ತೋರಿಸ್ತಕ್ಕಂತಹ ಶ್ಲೋಕ ಇದು. ಅನನ್ಯಾಹ ಅಂತ ಅಂತಾರ. ಅನ್ಯ ಅಂತಂದ್ರೆ ಬೇರೆ ಅಂತ, ಪರ. ಅನನ್ಯ ಅಂತಕ್ಕಂಥದ್ದು ಅಶಬ್ದ ಸೇರಿಸಿ ಏನಾಗಿದೆ ಅಂದ್ರೆ ನ ಅನ್ಯ ಅಂದ್ರೆ ಇನ್ನೊಂದನ್ನ ಅವನು ಏನ್ ಮಾಡೋದಿಲ್ಲ ಅಂತಂದ್ರೆ ಅನನ್ಯ ಚಿಂತಃ ಅಂದ್ರೆ ಅವನು ಒಬ್ಬ ಜಿಜ್ಞಾಸುವಾಗಿರ್ತಕ್ಕಂಥವನು, ಒಬ್ಬ ಸಾಧಕನಾಗಿರ್ತಕ್ಕಂಥವನು ಎಷ್ಟು ಅವನು ಶ್ರದ್ಧೆ ಇಡಬೇಕಂತಂದ್ರೆ ಆ ಶ್ರದ್ಧೆದ ಮೇಲೆ ಅವನಿಗೆ ಸಂಶಯನ ಬರಬಾರದು. ಅದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಯಾವಾಗ ಅವನು ಈ ಮೋಕ್ಷವನ್ನ ಅಪೇಕ್ಷಿಸಿದ್ದಾನೋ, ಆ ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತಕ್ಕಂತಹ ಒಂದೇ ಒಂದು ಬಲವಾದ ಇಚ್ಛೆ ಇರಬೇಕು, ಬಿಟ್ರೆ ಮತ್ತೆ ತನ್ನ ಇಚ್ಛೆಯಲ್ಲಿ ಸಂಶಯ ಪಡಬಾರದು. ಸಂಶಯ ಪಡ್ತಾ ಇದೆ ಅಂದ್ರೆ ಅರ್ಥ ಏನಂತಂದ್ರೆ ಸೊ ತನ್ನ ಇಚ್ಛೆ ತಾನೇನು ಗುರಿ ಮುಟ್ಟಬೇಕನ್ಕೊಂಡಿದ್ದಾನೆ ಆ ಗುರಿಯಲ್ಲಿ ಅವನಿಗೆ ನಂಬಿಕೆ ಇಲ್ಲ ಅಂತ ಅರ್ಥ ಬರ್ತದೆ. ಅದಕ್ಕೆ ಒಬ್ಬ ಜಿಜ್ಞಾಸು ಹೇಗಿರ್ಬೇಕಂತಂದ್ರೆ ತನ್ನ ನಂಬಿಕೆಯ ಮೇಲೆ ತನಗೆ ಒಂದು ಸ್ವಲ್ಪನೂ ಕೂಡ ಸಂಶಯ ಬರಬಾರದು. ಇದು ಇದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೇನೋ ನೋಡ್ಕೊಳ್ಳಿ. ನಾವು ಯಾರು ಇನ್ನೊಬ್ಬರ ಮೇಲೆ ನಂಬಿಕೆ ಇಡ್ತೀವಿ, ಅದು ಸಾಮಾನ್ಯವಾಗಿರ್ತಕ್ಕಂತಹ ಮಂದಮತಿಗಳ ಕೆಲಸ. ಆದ್ರೆ ಇಲ್ಲಿ ತಿಳಿಸ್ತಕ್ಕಂಥದ್ದು ಹೆಂಗಂತಂದ್ರೆ ನಮ್ಮ ಗುರಿಯ ಮೇಲೆ ನಮಗೆ ನಂಬಿಕೆ ಇರಬೇಕು, ಇನ್ನೊಬ್ಬರ ಮೇಲೆಲ್ಲ. ಆದ್ರೆ ನಾವು ಬಹಳ ಮಿಸ್ಟೇಕ್ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡ್ತೀವಿ. ಅದಲ್ಲದು ನಂಬಿಕೆ ಅಂತ ಅದಕ್ಕೆ ಅನ್ಸ್ಕೊಳ್ಳೋದಿಲ್ಲ. ಅದು ಬೇಸಿಕ್ಕು ಸರಿ, ಪ್ರಾಥಮಿಕ ಹಂತದಲ್ಲಿ ಸರಿ, ಆದ್ರೆ ಅದು ಬೆಳೆದ ಮೇಲೆ ಅದಲ್ಲದು. ಪ್ರಾಥಮಿಕ ಹಂತದಲ್ಲಿ ಅವನಿಗೆ ಅದರ ಆ ನಾಲೆಡ್ಜ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಒಂದು ಆಪ್ತ ವಾಕ್ಯನೋ ಇನ್ನೊಂದರ ಮೇಲೆನೋ ಡಿಪೆಂಡ್ ಆಗ್ಬೇಕು, ಇದು ಕರೆಕ್ಟ್. ಯಾವಾಗ ಆ ಆಪ್ತ ವಾಕ್ಯದಿಂದ ಸರ್ವವು ಪರಮಾತ್ಮ ಅಂತಕ್ಕಂತಹ ಆ ಶ್ರವಣ ಅವನಿಗೆ ಕರೆಕ್ಟ್ ಆಯ್ತು ಅಂತಂದ್ರೆ ಅವಾಗ ಅವನು ಇನ್ನೊಬ್ಬರ ಮೇಲೆ ನಂಬಿಕೆ ಇಡಬಾರ್ದು. ತಾನೇನು ತಿಳಿದುಕೊಂಡಿದ್ದಾನೋ ಆ ತಿಳಿದುಕೊಂಡಿರ್ತಕ್ಕಂತಹ ತತ್ವದ ಮೇಲೆ ಅವನಿಗೆ ಒಂದು ಸ್ವಲ್ಪವೂ ಕೂಡ ಅಪನಂಬಿಕೆ ಬರಬಾರದು. ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ ಇದು. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದನ್ನ ನಮಗೆಲ್ಲ ಈ ದೃಷ್ಟಿಕೋನ ಇಲ್ಲ. ಯಾರನ್ನ ನಂಬೋದು ಸಹಜ, ಅದು ಮಗುವಾಗಿರುವಾಗ ತಾಯಿ ಮೇಲೆ ಮತ್ತು ತಂದೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರೆಕ್ಟ್. ಅದು ಯಾವಾಗ ಅದು ಬಲ ಬಂದ ಮೇಲೆ ಅದು ಡಿಪೆಂಡ್ ಆಗಲ್ಲ, ಅದು ಇಂಡಿಪೆಂಡೆಂಟ್ ಆಗಿರ್ತದೆ. ಹಾಗೆಯೇ ಸಾಧಕನಾಗಿರ್ತಕ್ಕಂಥವನು ಶಾಸ್ತ್ರದ ಜ್ಞಾನ ಇಲ್ಲದೆ ಇದ್ದಾಗ ಸೊ ಡಿಪೆಂಡ್ ಆಗ್ಲಿ ಯಾರ ಮೇಲೆನ ತಪ್ಪಲ್ಲ ಅದು. ಯಾವಾಗ ಅವನಿಗೆ ಶ್ರವಣ ಆಯ್ತು, ಕರೆಕ್ಟ್ ಆಗಿ ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಅವಾಗ ಅವನು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು. ತಾನೇನು ತಿಳಿದುಕೊಂಡಿದ್ದಾನೋ ತತ್ವದ ಮೇಲೆ ಅವನಿಗೆ ಒಂದು ಸ್ವಲ್ಪನೂ ಕೂಡ ಸಂಶಯ ಬರಬಾರ್ದು. ಸಂಶಯ ಬರ್ತಾ ಇದೆ ಅಂತಂದ್ರೆ ಅದರ ಅರ್ಥ ಅವನಿಗೆ ಸರಿಯಾಗಿ ಶ್ರವಣ ಆಗಿಲ್ಲ ಅಂತ ನನ್ನ ಅರ್ಥದಲ್ಲಿ. ಈ ರೀತಿಯಾಗಿ ಪರಮಾತ್ಮನೊಬ್ಬನೇ ಸತ್ಯ ಎನ್ನುವಂತಹ ತತ್ವವನ್ನ ಅರಿತುಕೊಂಡಿರುವಂತಹ ಸಾಧಕ ಅವನ ಚಿತ್ತ ಹೇಗಿರ್ಬೇಕಂದ್ರ ನ ಅನ್ಯ ಚಿಂತೆಯ, ಅವನು ಇನ್ನೊಂದ್ರ ಮೇಲೆ ಇನ್ನೊಂದು ಕಡೆಗೆ ಥಾಟ್ಸ್ ಹೋಗ್ಬಾರ್ದು ಅವನಿಗೆ. ಈಗ ಹೆಂಗ ಸೀತಾ ಮಾತೆ
ರಾಮನನ್ನ ವರಿಸಿದ ಮೇಲೆ ತಿರುಗಿ ಎಂತಹ ಪುರುಷ ಬಲಾಢ್ಯನಾಗಿರ್ತಕ್ಕಂಥವನು, ಸರ್ವಶಕ್ತನಾಗಿರ್ತಕ್ಕಂಥವನು ಯಾವನು ರಾವಣ ಅಷ್ಟು ಬಲಾಢ್ಯನಾಗಿ ಕಂಡ್ರು ಕೂಡ, ಆದರೆ ಒಂದು ಅವಳ ಚಿತ್ತ ಒಂದು ಸ್ವಲ್ಪನೂ ಕೂಡ ಕದಲಿಲ್ಲ. ಅಷ್ಟು ರಾವಣನನ್ನ ಸೋಲಿಸಿರೋದು ಸೀತೆನೆ. ಅವನಿಗೆ ಆ ಜಗತ್ತಿನಲ್ಲಿ ಅದನ್ನ ಅಂದ್ರೆ ಈಗಿರ್ತಂತೆ ಗೊತ್ತೇ ಇದ್ದಿಲ್ಲಂತ ಅವನಿಗೆ. ಎಲ್ಲರೂ ನನ್ನನ್ನು ಆಕರ್ಷಿಸ್ತಿದ್ರು. ಯಾಕಂತಂದ್ರೆ ಸಹಜವಾಗಿರ್ತಕ್ಕಂಥ ಪ್ರಕೃತಿ ಕಡೆ ಮುಖ ಮಾಡಿರ್ತಕ್ಕಂಥ ಜೀವಿಗಳು ಪ್ರಕೃತಿಯ ವೈಭವವನ್ನ ಆಕರ್ಷಿಸುವಂತಹದ್ದು. ಆದ್ರೆ ಸೀತೆ ಮಾತ್ರ ಒಂದು ದಿನ ಅಲ್ಲ, ಎಷ್ಟು ದಿನ ಆ ಅಶೋಕವನದಲ್ಲಿದ್ದು ಅಲ್ಲಿ ತನಕನೂ ಕೂಡ ಒಂದು ಸ್ವಲ್ಪನೂ ಕೂಡ ಚಿತ್ತ ಒಂದು ಚಂಚಲವಾಗ್ಲೇ ಇಲ್ಲ. ಹಾಗೆ ನಾವು ಯಾರನ್ನ ನಂಬಿದ್ದೇವೋ, ಅಂದ್ರೆ ಯಾವ ಪರಮಾತ್ಮನನ್ನ ಶಾಸ್ತ್ರದಿಂದ ನಂಬಿದ್ದೇವೋ ಒಂದು ಭಾಗ, ಶಾಸ್ತ್ರ ಕೇಳಿರೋರಿಗೆ. ಇನ್ನು ಶಾಸ್ತ್ರ ಏನು ಕೇಳಿಲ್ಲ ಆದ್ರೂ ಕೂಡ ನೀವು ಯಾವುದೋ ಒಂದು ಇಷ್ಟ ದೇವತೆ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರೋ, ಆ ನಂಬಿಕೆಯಲ್ಲಿ ಒಂದು ಸ್ವಲ್ಪನೂ ಕೂಡ ಸಂಶಯ ಬರಬಾರದು. ಅದು ಕಾಲನ ಗತಿಯಲ್ಲಿ ಫಲಗಳು ಸಿಗುತ್ತಿರ್ತವೆ. ಹಾಗಾಗಿ ಆ ಕಾಲವನ್ನ ಒಪ್ಪಿಕೊಂಡು ಭೂಮಿಯ ಮೇಲೆ ಕರ್ಮಗಳು ಫಲಗಳು ಪ್ರಾಪ್ತಿಯಾಗ್ತವೆ. ಇದು ಈ ಪ್ರಕೃತಿಯ ನಿಯಮ. ಯಾಕಂತಂದ್ರೆ ಅವನೇ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಸೊ ಈ ಗತಿಯನ್ನ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಕೈನೊಳಗಡೆ ನಮಗೆ ಪ್ರಾಪ್ತಿ ಆಗದೆ ಹೋಗ್ಬಿಟ್ರೆ ನಮ್ಮ ಶ್ರದ್ಧೆ ಡೌನ್ ಆಗಿಬಿಡ್ತದ. ಅವನನ್ನ ಎರಡು ರೀತಿಯಾಗಿ ಅರ್ಥ ಮಾಡಿಕಬೇಕು. ಅವನು ಪರಿಪೂರ್ಣನಾಗಿರ್ತಕ್ಕಂತಹ ಎಲ್ಲವನ್ನ ದಯಪಾಲಿಸ್ತಕ್ಕಂಥವನು. ಮತ್ತೆ ದಯಪಾಲಿಸುವಾಗ ತಾನೇ ಒಂದು ಜಗದ ಕಾಲನ ರೂಪದಲ್ಲಿ ಇರೋದ್ರಿಂದ ಆ ಕಾಲದ ಮಹಿಮೆಯನ್ನು ಕೂಡ ಅರ್ಥ ಮಾಡಿಕಬೇಕು. ನಮಗಿಲ್ಲೇ ಬಹಳಷ್ಟು ಎಡವಟ್ಟಾಗ್ತಕ್ಕಂಥದ್ದು. ನಮಗೆ ನಮಗ್ ಬಯಸಿದಾಗ ಸಿಗದೆ ಹೋದ್ರೆ ಏನ್ ಉಪಯೋಗ ಅಂತ ಹಿಂಗ್ ಬಂದ್ಬಿಡ್ತೀವಿ ನಾವು. ಅದು ಲೌಕಿಕದ ಸರಿ, ಲೌಕಿಕದ ದೃಷ್ಟಿಕೋನದ ಸರಿ. ಆದ್ರೆ ಅಧ್ಯಾತ್ಮದಲ್ಲಿ ಹಾಗಲ್ಲ. ಅಧ್ಯಾತ್ಮದಲ್ಲಿ ಕಾಲ ಅಂದ್ರೆ ಅನಂತನೇ ಅದು. ಸೊ ಹಾಗಾಗಿ ಇಲ್ಲಿ ಯಾರು ನಾವು ಪರಮಾತ್ಮನ ನಂಬಿದ್ದೀವಿ, ಶಾಸ್ತ್ರವನ್ನ ನಂಬಿದ್ದೀವಿ ಅಂತ ಏನ್ ನಾವು ಮಾತನಾಡ್ತೀವಿ, ನಮ್ಮೆಲ್ಲರ ಶ್ರದ್ಧೆ, ನಮ್ಮೆಲ್ಲರ ಚಿತ್ತ ಹೆಂಗಿರ್ಬೇಕಂದ್ರೆ ಅನನ್ಯ, ಒಂದು ಸ್ವಲ್ಪನೂ ಕೊಡಗಿ ಅನ್ಯ ಕಡೆ ಹೋಗ್ಬಾರ್ದು. ಅನನ್ಯ ಚಿಂತೆಯಂತೂ ಮಾಂ ಅಂದ್ರೆ ನನ್ನಲ್ಲಿ ಸಂಪೂರ್ಣವಾಗಿ ಯಾರು ತನ್ನ ನಿಷ್ಠೆಯನ್ನ ಅಥವಾ ತನ್ನ ಚಿಂತೆ ಅಂತಂದ್ರೆ ಚಿತ್ತವನ್ನ, ಮನಸ್ಸನ್ನ ಯಾರು ಇಟ್ಟಿದ್ದಾನೋ, ಈ ಜನಾಹ ಅಂತಹ ಜನ ಅಂದ್ರೆ ಜನಾಹ ಅಂತಂದ್ರೆ ಶ್ರೇಷ್ಠವಾದ ಭಕ್ತ ಅಂತ. ಬರೀ ಉಪಾಸತೆ ಈ ರೀತಿಯಾಗಿ ನನ್ನನ್ನೇ ಶರಣು ಹೊಂದಿ ನನ್ನ ಉಪಾಸನೆಯಲ್ಲಿ ಯಾರು ತೊಡಗಿರ್ತಾನೋ, ಇದು ಒಂದು ಸ್ವಲ್ಪ ಉಪಾಸನ ಅಂತಕ್ಕಂಥದ್ದು ಒಂದಿಷ್ಟು ಚಿಂತನೆ ಮಾಡೋಣ. ಈ ಉಪಾಸನೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವುದೋ ಒಂದು ದೀಕ್ಷೆ ತಗೊಂಡು, ದೇವರ ನಾಮವನ್ನ ಯಾರೋ ಗುರುಗಳಿಂದ ದೀಕ್ಷೆ ತಗೊಂಡು, ಸೊ ಏನು ಒಂದು ಜಪಮಾಲೆ ಹಿಡ್ಕೊಂಡು ನಾಮಸ್ಮರಣೆಯನ್ನು ಮಾಡ್ತೀವಿ. ಅದು ಒಂದು ರೀತಿಯಾಗಿರ್ತಕ್ಕಂಥ ಉಪಾಸನೆ. ಅಥವಾ ಭಗವಂತನ ಗುಣಗಾನವನ್ನು ಮಾಡ್ತಕ್ಕಂಥದ್ದು ಹಾಡಿನ ಮೂಲಕವಾಗಿ, ಶ್ಲೋಕಗಳ ಮೂಲಕ
ಪೂರ್ವಕವಾಗಿ ಗುಣಗಾನ ಮಾಡ್ತಕ್ಕಂಥದ್ದು ಉಪಾಸನೆ, ಮತ್ತೆ ಭಕ್ತಿಯಿಂದ ಒಂದಿಷ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಉಪಾಸನೆ. ಇದೆಲ್ಲನೂ ಕೂಡ ಸಾಮಾನ್ಯವಾಗಿರ್ತಕ್ಕಂತಹ, ಸೊ ಮಿಡ್ಲ್ ಸ್ಕೂಲ್ಗೂ ಮಕ್ಕಳಿಗೆ ಹೆಂಗ ನಾವು ಪಾಠ ಹೇಳ್ಕೊಡ್ತೀವೋ ಆ ರೀತಿಯಾಗಿರ್ತಕ್ಕಂಥದ್ದು ಉಪಾಸನ ಅಂತಂದ್ರೆ. ಹೀಗ ಉಪ ಅಂತಂದ್ರೆ ಹತ್ತಿರ ಅಂತ ಅರ್ಥ. ಅಸ್ಯ ಅಂತಂದ್ರೆ ಆ ವಸ್ತುವಿನ ಜೊತೆ. ಅಸ್ಯ ಅಂದ್ರೆ ಯಾವುದು ನಾವು ವಸ್ತು ನಮ್ಮ ಪಕ್ಕದಲ್ಲಿ ಇದೆ ಅಂದ್ರೆ ಯಾವುದು, ನಮ್ಗೆ ಯಾವ್ದ್ರ ಹತ್ತಿರ ಇರಬೇಕು ಅಂತಂದ್ರೆ ಯಾವ ತತ್ವವನ್ನು ನಂಬಿದ್ದೇವೋ ಆ ತತ್ವ ಅಂತಕ್ಕಂಥದ್ದು ಅಸ್ಯ. ಅದ್ರ ಜೊತೆ ನಮ್ಮ ಮನಸ್ಸು ಚಿತ್ತ ಹತ್ತಿರ ಇರಬೇಕು. ದಿಟ್ ಇಸ್ ಉಪಾಸನ. ಆದ್ರೆ ಇದು ಅಲ್ಲ, ಬಹಿರ್ಮುಖವಾಗಿ ಸಾಮಾನ್ಯರಿಗೆ ಅದು ಯಾವಾಗೋ 1 ಗಂಟೆ ಕುತ್ಕೊಂಡು, ಇಲ್ಲ 10 ನಿಮಿಷ ಕುತ್ಕೊಂಡು 10 ನಿಮಿಷ ದೇವ್ರ ಪೂಜೆ ಮಾಡೋದನು, ಇಲ್ಲ 10 ನಿಮಿಷ ಏನು 1/2 ಗಂಟೆ ಕುತ್ಕೊಂಡು ವಿಷ್ಣು ಸಹಸ್ರನಾಮನು, ಲಲಿತ ಸಹಸ್ರನಾಮನು ಹೇಳೋದನು. ಸೊ ಅದೆಲ್ಲನೂ ಸಾಮಾನ್ಯವಾಗಿರ್ತಕ್ಕಂಥದ್ದು. ಅದನ್ನು ಉಪಾಸನೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ತೋರಿಸಿರ್ತಕ್ಕಂತಹ ಉಪಾಸನೆ ಇದು ಅನನ್ಯಾಶ್ಚಿಂತ. ಅಂದ್ರೆ ಅವನು ತನ್ನ ಚಿತ್ತವನ್ನ ತನ್ನ ವಸ್ತುವಿನಿಂದ ಯಾವಾಗಲೂ ಕೂಡ ಕದಲದಂತೆ ಇಟ್ಕೋಬೇಕು, ಹತ್ತಿರ ಇರಬೇಕು. ತುಂಬಾ ಜನ ಕೇಳೋದು, ನಾವ್ ಯಾವಾಗ್ಲೂ ಜಗಳ ಮಾಡಿಕೊಂಡು ಕುಂತ್ಕೊಂಡು ಅಂತಂದ್ರೆ ನಮ್ಗೆ ಊಟ ಕೊಡೋರು ಯಾರು ಅಂತ ಹಿಂಗೆಲ್ಲ ಪ್ರಶ್ನೆ ಬರ್ತಾವ ನಮ್ಗೆ ಸಾಮಾನ್ಯವಾಗಿ. ಯಾವಾಗ್ಲೂ ದೇವ್ರ ಸೇವೆ ಅಂತ ಕುತ್ಕೊಂಡ್ಬಿಟ್ಟು ಅಂತಂದ್ರೆ ನಮ್ ಜೀವನ ನಡೆಯೋದು ಹೇಗೆ? ಕೆಲವೊಬ್ಬರೆಲ್ಲ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲ್ಲ. ನಾವು ಸುಮ್ಮನೆ ಎಲ್ಲ ಭಗವಂತ ಕೊಡ್ತಾನಂತ ಕುತ್ಕೊಂಡ್ಬಿಟ್ರೆ ನಮಗೇನು ಊಟ ಬಂದ್ಬಿಡ್ತದ? ಇದ್ರಲ್ಲಿ ಏನ್ ತೋರಿಸುತ್ತೆ ಅಂತಂದ್ರೆ, ಇದರಲ್ಲಿ ತೋರಿಸ್ತಕ್ಕಂಥದ್ದು ಏನಂತಂದ್ರೆ, ಆ ಭಗವಂತನಕ್ಕಿಂತನೂ ಕೂಡ ನಮ್ಮ ಕರ್ತೃತ್ವ ಶಕ್ತಿ ನಮಗೆ ಬಹಳ ನಂಬಿಕೆ ಇದೆ. ನಮ್ಗ ನಾನು ಕೆಲಸ ಮಾಡಿದ್ರೆ, ನಾನ್ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ ಅಂತಕ್ಕಂತಹದ್ದು ಬಹಳ ಬಲವಾಗಿರೋದ್ರಿಂದ ನಮ್ಗೆ ಆ ರೀತಿಯಾಗಿ ಥಾಟ್ಸ್ ಬರ್ತದ. ನಮ್ದು ಎಲ್ಲಾ ಇಚ್ಛಾಶಕ್ತಿ ಯಾವುದ್ರ ಮೇಲೆ ಅದಂತಂದ್ರೆ ನಮ್ಮ ಬುದ್ಧಿಯ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ, ನಮ್ಮ ದೇಹದ ಮೇಲೆ, ಮತ್ತೆ ನಮ್ಮ ಆಸ್ತಿ ಮೇಲೆ, ನಮ್ಮ ಅಧಿಕಾರದ ಮೇಲೆ, ಮಕ್ಕಳು, ತಂದೆ, ನನ್ನ ಏನು ಎಲ್ಲ ಕರಿತೀನಿ ಸಂಪತ್ತು, ಇದೆಲ್ಲ ಇದರ ಮೇಲೆ, ನಮ್ಮ ಜಾತಿ ಮೇಲೆ, ನಮ್ಮ ಧರ್ಮದ ಮೇಲೆ ನಮಗೆಲ್ಲ ಇರ್ತಕ್ಕಂಥದ್ದು ಈ ಅಭಿಮಾನ. ಹಾಗಾಗಿ ನಮಗೆ ಇದ್ರ ಮೇಲೆನೆ ಅಭಿಮಾನ ಇರೋದ್ರಿಂದ, ಅದು ಸತ್ಯವಾಗಿರೋದ್ರಿಂದ ನಮಗೆ ಆ ರೀತಿಯಾಗಿರ್ತಕ್ಕಂಥ ಕರ್ತೃತ್ವ ಭಾವ ಕರೆಕ್ಟ್ ಆಗಿ ಬರ್ತದ. ಅದು ಆದರೆ ಯಾರು ಜಿಜ್ಞಾಸಾಗಿರ್ತಾನೆ, ಅನ್ಯ ಚಿಂತನೆ ಮಾಡದೇ ಇರ್ತಕ್ಕಂಥವ್ನು ಯಾವನಿರ್ತಾನೋ ಅವನ ಚಿತ್ತ ಎಲ್ಲಿರ್ತದಂತಂದ್ರೆ ಅವನ ಚಿತ್ತ ಸಂಪೂರ್ಣವಾಗಿ ಆ ತತ್ಸ್ವರೂಪದಲ್ಲಿ ಭಗವಂತನಲ್ಲಿ ಇರ್ತದ. ಮತ್ತೆ ಹೊರಗಡೆಗೆ ಅವನು ಇವ್ರ ತರ ಏನೋ ಒಂದ್ ಸ್ವಲ್ಪ ಜಪ ಹೇಳೋದನು, ಒಂದಿಷ್ಟು ಉಪಾಸನೆ ಮಾಡೋದನು, ಹಾಗೆ ಮಾಡೋದಿಲ್ಲ ಅವನು. ಅಂದ್ರೆ ಅದು ಮಾಡಬಾರ್ದಂತ ಅರ್ಥ ಅಲ್ಲ. ಯಾಕಂದ್ರೆ ಹೆಂಗ ಒಬ್ಬ, ಈಗ ನೋಡಿ, ಒಂದು ಸಂಸಾರ ಮಾಡುವಾಗ ನಾವ್ ಯಾವಾಗ ಹೇಳ್ಕೊಳ್ತೀವ, ನಾನು ಸಂಸಾರ ಮಾಡ್ತಾ ಇದ್ದೀನಿ, ನಾನು ಸಂಸಾರ ಮಾಡ್ತಾ ಇದ್ದೀನಿ ಅಂತ. ಇಲ್ಲ, ನಮ್ಮ ಚಿತ್ತವೇ ಸಂಸಾರ ಆಗಿಬಿಟ್ಟಿರ್ತದ. ನಾವೇನು ಯಾರಿಗೂ ಹೇಳ್ಬೇಕಾಗಿಲ್ಲ ನಾನು ಸಂಸಾರ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಮ್ಮ ಚಿತ್ತನೇ ಸಂಸಾರ ರೂಪ ತಾಳಿಬಿಟ್ಟದ. ಹಾಗೆ ನಮ್ಮ ಚಿತ್ತ ದೃಢವಾಗಿ ಆ ಪರಮಾತ್ಮನ ಮೇಲೆ ಶ್ರದ್ಧೆಯನ್ನ ತಾಳ್ಬೇಕು. ಅದು ಉಪಾಸನ. ಆ ರೀತಿಯಾಗಿ ಉಪಾಸನ ಮಾಡ್ತಕ್ಕಂಥವನು ಹೊರಗಡೆಗೆ ಅವನು ಸಾಮಾನ್ಯವಾಗಿ ಹೇಗಿರ್ತಾರೆ ಹಾಗಿರ್ತಾರೆ, ಎಲ್ಲರ ತರ ಇರ್ತಾನೆ ಅವನು. ಭಕ್ತರ ತರನ್ ತೋರ್ಸಬಹುದು, ಭಕ್ತರ ಅಲ್ಲದ ತರನ್ ತೋರ್ಸಬಹುದು,
ಯಾವುದೋ ಹೊರಗಿನ ಬಾಹ್ಯ ಚಟುವಟಿಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈಗ ಶ್ರೀರಾಮಕೃಷ್ಣ ಪರಮಹಂಸರನ್ನು ನೋಡಿದಾಗ ಅವರು ಗ್ರೇಟ್ ಭಕ್ತರಾಗಿ ಕಾಣಿಸ್ಕೊಳ್ತಾರ. ರಮಣ ಮಹರ್ಷಿಗಳನ್ನು ನೋಡಿದಾಗ ಅದು ಯಾವುದೇ ಕಾಣೋದಿಲ್ಲ ನಮ್ಗೆ. ಅಲ್ಲಿ ಸಂಧ್ಯಾ ವಂದನೆ ಇಲ್ಲ, ಉಪಾಸನೆ ಇಲ್ಲ, ಪೂಜೆ ಇಲ್ಲ, ನಾಮಸ್ಮರಣೆ ಇಲ್ಲ, ಏನ್ ಧ್ಯಾನ ಇಲ್ಲ, ಜಪ ಇಲ್ಲ, ಏನ್ ಕಾಣೋದಿಲ್ಲ. ಅದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಿತಿ ಒಂದು. ಮತ್ತೆ ಇನ್ನೊಂದು, ಒಳಗಡೆಗೆ ಅಂತರಂಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಕಾಳಿಯ ಮೇಲೆ ವಿಶ್ವಾಸ ಇಟ್ಬಿಟ್ಟು ಹೊರಗಡೆ ಹೆಂಗ್ ಮಾಡ್ಬೇಕು ಅಂತಕ್ಕಂಥ ಲೌಕಿಕಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಅಭಿಮುಖ ನಮಗೆ ಶ್ರೀರಾಮಕೃಷ್ಣ ಪರಮಹಂಸರದು. ಹಾಗೆ ನೀವು ಶ್ರೀ ಅರವಿಂದ ಅವರು ಎಲ್ಲಿರಂತಂದ್ರೆ, ಒಮ್ಮೆ ಅವರು ಪಾಂಡಿಚೇರಿಗೆ ಬಂದು ನೆಲೆಸಿದ ಮೇಲೆ ಆಯ್ತು, ತಮ್ಮ ಆ ಸಾವಿತ್ರಿಯ ಗ್ರಂಥದಿಂದ ಹೊರಗೆ ಬರಲೇ ಇಲ್ಲ ಅವರು. ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಟ್ರು ಅವರು. ಸುಮಾರು ಎಷ್ಟು ವರ್ಷಗಳ ಕಾಲ, 40 ವರ್ಷಗಳ ಕಾಲ ಆ ಕೆಳಗಡೆ ನಡೆದಿಲ್ಲ ನೋಡಿ. ಫಸ್ಟ್ ಫ್ಲೋರ್ ಅವ್ರದ್ದು ರೂಮು, ಅಲ್ಲಿ ಒಮ್ಮೆ ಮೇಲೆ ಸೆಟ್ಲ್ ಆಗಿರ್ತಕ್ಕಂಥವ್ರು ಕೆಳಗಡೆ ಬಂದಿಲ್ಲ ಅವರು. ಅವ್ರಿಗೆ ಈಗ ಸಾಧ್ಯತೆ ಅಲ್ಲ. ರಾಮಕೃಷ್ಣ ಪರಮಹಂಸರಿಗೆ ನೋಡಿ, ಆ ರಾಸ್ ಅಂತಕ್ಕಂಥ ಒಬ್ಬ ರಾಣಿ ಸಿಕ್ಲು. ಅವಳ ಕಟ್ಟಿ ಆ ಕಾಲಕ್ಕೆ ಒಬ್ಬ ಪೂಜಾರಿಯನ್ನಾಗಿ ರಾಮಕೃಷ್ಣ ಪರಮಹಂಸರನ್ನ ನೇಮಕ ಮಾಡಿ, ಆ ರೂಪದಲ್ಲಿ ಕಾಳಿ, ಆ ಭಗವತಿ, ಆ ಸಾಮಾನ್ಯ ಒಬ್ಬ ರಾಣಿಯ ರೂಪದಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡಿಲ್ಲ. ಕೆಳಗಡೆ ವಾಕ್ಯ, ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ ಅಂದ್ರೆ, ಯೋಗ ಅಂತಂದ್ರೆ ಪ್ರಾಪ್ತಿ, ಪಡೆದುಕೊಳ್ತಕ್ಕಂಥದ್ದು. ಕ್ಷೇಮ ಅಂತಂದ್ರೆ ಏನನ್ನ ಪಡೆದುಕೊಂಡಿದ್ದೆವೋ ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು. ಸೊ ವಹಾಮಿ ಅಹಂ ಅಂದ್ರೆ, ಅಹಂ ವಹಾಮಿ ಅಂದ್ರೆ ಇದನ್ನೆಲ್ಲನೂ ಕೂಡ ನಾನು ನೋಡ್ಕೊಳ್ತೀನಿ ಅಂತ ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ ಇಲ್ಲಿ. ನಿತ್ಯ ಅಭಿಯುಕ್ತ ಯಾರು ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನ ಇಟ್ಕೊಳ್ತಾರೆ, ಅವರ ಸಾಮಾನ್ಯವಾದ ಜೀವನದ ವ್ಯವಸ್ಥೆ ಮತ್ತೆ ಅವ್ರು ಮುಟ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ ಅಂತ ಆಶ್ವಾಸನ ವಾಕ್ಯ. ಅದು ಬರೀ ಶಬ್ದ ಅಲ್ಲ, ಅದು ಯಾರ್ಯಾರ್ದು ಶ್ರದ್ಧೆ ಎಷ್ಟದ ಅದ್ರ ಮೇಲೆ ಆ ಶಬ್ದ ಅರ್ಥ ಆಗತ್ತೆ. ನೋಡಿ, ರಾಮಕೃಷ್ಣ ಪರಮಹಂಸರಿಗೆ ಅವ್ರಿಗೇನ್ ಬೇಕು ಅದೆಲ್ಲವನ್ನ ರಾಣಿ ರಾಸ್ಮಣಿ ಸಂಪೂರ್ಣವಾಗಿ, ದೆನ್ ಅವ್ರು ತೀರ್ಕೊಂಡ ಮೇಲೆ ಕೂಡ ಅವ್ರ ಅಳಿಯ ಮಥುರ ಬಾಬಾ ಕೂಡ ಅಷ್ಟೇನೆ, ಅವ್ರು ಹೇಳಿ ಬರೆದ್ಬಿಟ್ಟು ಹೋಗ್ಬಿಟ್ರು. ಅವರು ಏನ್ ಬೇಕು ಅವ್ರಿಗೆ, ಏನು ಸಾಮಾನ್ಯವಾಗಿರ್ತಕ್ಕಂತಹ ಒಬ್ಬ ಮನುಷ್ಯ ಏನೇನು ಅಪೇಕ್ಷೆಗಳು ಬರ್ತವೋ ಅಂತಹ ಎಲ್ಲ ಅಪೇಕ್ಷೆಗಳನ್ನು ಕೂಡ ಅವರು ಸುಮ್ಮನೆ ಒಂದು ಮಗುನ ತರ ಕೇಳಿದಾಗಲೂ ಕೂಡ ಅದೆಲ್ಲ ಪ್ರೊವೈಡ್ ಮಾಡಿರ್ತಕ್ಕಂಥ. ಅವ್ರಿಗೆ ಒಂದ್ಸಾರಿ ರಾಮಕೃಷ್ಣ ಪರಮಹಂಸರು ಲೀಲಾ ಪ್ರಸಂಗ ಹೋದ್ರೆ ಚೆನ್ನಾಗಿದೆ. ಒಂದ್ಸಾರಿ ಅವರಿಗೆ ಯಾವಾಗ ಒಂದ್ ಥಾಟ್ಸ್ ಬಂತಂತೆ. ಏನ್ ಬಂತಂದ್ರೆ, ಈ ಚಿನ್ನದ್ದು ಈಗ ಉಡ್ದಾರ ಅಂತ ಕರಿತೀವಲ್ವ ನಾವು, ನೋಡಿ ಸೊಂಟಕ್ಕೆ ಹಾಕಿಕೊಳ್ತಕ್ಕಂಥದ್ದು, ಅದು ಯಾಕೋ ಅವ್ರಿಗೆ ಥಾಟ್ಸ್ ಬಂತು, ನನಗೆ ಚಿನ್ನದ್ದು ಸೊಂಟಕ್ಕೆ ಕಟ್ಟಿಕೊಳ್ತಕ್ಕಂಥದ್ದು ಬೇಕು ಅಂತ. ಆಯ್ತು, ಮೆಸೇಜ್ ಹೋಯ್ತು ಮಥುರನಾಥ ಬಾಬುಗೆ. ಮಥುರನಾಥ ಬಾಬುಗೆ ಮೆಸೇಜ್ ಹೋದ್ಮೇಲೆ
ಅಲ್ಲಿ ಏನು ಅರ್ಚಕರು ಹಿಂಗೆಲ್ಲ ಅಪೇಕ್ಷೆ ಪಡ್ತಾರ ಅಂತೇಳಿ ಅವ್ರಿಗೆ ಥಾಟ್ಸೇ ಬರಲಿಲ್ಲ ನೋಡಿ. ಯಾಕಂತಂದ್ರೆ ಅವರು ಕೇವಲ ಅರ್ಚಕರೆಲ್ಲ ಕಾಳಿನೇ ಅಂತಿಕೊಂಡ್ಬಿಟ್ಟಿದ್ರು ಅವರು ಪರಮಹಂಸರನ್ನ. ಆಯ್ತು, ಒಂದು ಕೇಳಿದ ತಕ್ಷಣಕ್ಕೆ ಪ್ರೊವೈಡ್ ಆಗಿಬಿಡ್ತು. ಏನ್ ಸಾಯಂಕಾಲ ತನಕ ಅದನ್ನ ಕಟ್ಟಿಕೊಂಡ್ರು, ಕುಣಿದ್ರು, ಅಷ್ಟು ಖುಷಿ ಪಟ್ರು. ಆದ್ರೆ ಸಾಯಂಕಾಲ 4 ಗಂಟೆ ಆಗ್ತಾ ಯಾವಾಗ ಕಾಳಿ ಶಬ್ದ ಗಂಟನಾದ ಕೇಳ್ಬಿಡ್ತು, ಅದನ್ನ ಮರ್ತು ಬಿಟ್ರು ಅವರು. ಅಂದ್ರೆ ಬಾಹ್ಯವಾಗಿರ್ತಕ್ಕಂಥದ್ದು ಎಲ್ಲ ಇದೆ, ಆದ್ರೆ ಒಳಗಡೆಗೆ ಅಂತರಂಗದಲ್ಲಿ ಏನದ, ಅಂತರಂಗದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅವರು ಇಡೀ ಚಿತ್ತ ಕಾಳಿಯಲ್ಲಿ ನೆಟ್ಟಿರ್ತದೆ. ಏನು ಶ್ರೀ ಅರವಿಂದ್ ಅವರು ತಗೊಂಡ್ರಂದ್ರೂ ಕೂಡ ಹೇಗೆ ಅವರ ಎಲ್ಲ ಏನು ಬರವಣಿಗೆಗಳಿದಾವೆ, ಅವರ ಗುರಿ ಏನಿದೆ ಅವೆಲ್ಲವೂ ಕೂಡ ಅದೇ ಅದರ ಅವ್ರನ್ನ ಸಂಪೂರ್ಣವಾಗಿ ಅವರ ಎಲ್ಲ ವ್ಯವಸ್ಥೆಗಳನ್ನ ಸಾಮಾನ್ಯ ಸಂಸಾರದಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ. ನಾವು ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಒಳಗಡೆಗೆ ಇನ್ನೂ ಅಷ್ಟು ಶ್ರದ್ಧೆ ಇಲ್ಲದೆ ಇರೋದ್ರಿಂದ ನಮಗೆ ಆ ರೀತಿಯಾಗಿರ್ತಕ್ಕಂಥದ್ದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾವು ವೀಕ್ ಇದೀವಿ ಆ ವಿಷಯದಲ್ಲಿ. ನಮ್ಮ ಜೀವನ ಪೂರ್ತಿ ಅದು ಅಂತ ನಿರ್ಧಾರ ಮಾಡಿಲ್ಲ ನಾವು. ಆ ಪರಮಾತ್ಮನ ತಿಳ್ಕೊಳ್ಳೋದೆ, ಪರಮಾತ್ಮನ ನಿಲ್ಲೋದೆ, ಪರಮಾತ್ಮನ ಏನು ಆಜ್ಞೆಯಂತೆ ನಡೀತಕ್ಕಂಥದ್ದು ಅಂತ ನಾವಿನ್ನೂ ಅಷ್ಟು ಗಟ್ಟಿಯಾಗಿಲ್ಲ. ಯಾಕಂದ್ರೆ ನಮಗೆ ನಮ್ಮ ತನದಲ್ಲಿ, ಅಥವಾ ನಮ್ಮ ತನ ಅಂತಂದ್ರೆ ನಮ್ದೇನು ಅಹಂ ಇದೆ, ಆ ಅಹಮಿಕೆಯಲ್ಲಿ ನಮ್ಮ ಮನಸ್ಸು ಇರೋದ್ರಿಂದ, ನಮ್ಮ ಚಿತ್ತ ಅಲ್ಲಿರೋದ್ರಿಂದ ನಮಗೆ ಈ ರೀತಿ ಇರ್ತಕ್ಕಂಥ ದ್ವಂದ್ವ ಆಗ್ತಕ್ಕಂಥದ್ದು. ಒಮ್ಮೆ ನಂಬ್ತೀವಿ, ಒಮ್ಮೆ ಬಿಟ್ಟು ಬಿಡ್ತೀವಿ. ಎಲ್ಲ ಮಾಡ್ತೀವಲ್ಲ ನಾವು, ಗೊತ್ತಾಗುತ್ತೆ. ಮಕ್ಕಳ ತರ ಸೇಮ್. ಅದಕ್ಕೆ ಎರಡು, ಒಂದು ಫಸ್ಟು ನಮ್ಮಲ್ಲಿ ಆ ಶ್ರದ್ಧೆ ಬರಬೇಕು, ಅದು ಸಾಧಕನ ಕ್ವಾಲಿಟಿ. ಮತ್ತೆ ಯಾವಾಗ ಅವನಿಗೆ ಶ್ರದ್ಧೆ ಬರ್ತದ, ಆ ಶ್ರದ್ಧೆಗೆ ಅನುಗುಣವಾಗಿ ಅವನನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅದು ಭಗವಂತನ ವಾಣಿ. ಇವೆರಡೂ ಕೂಡ ಅನೇಕ ಜೀವನದಲ್ಲಿ ಇದಕ್ಕೆಲ್ಲ ಬೇಕಾದಷ್ಟು ರೆಫರೆನ್ಸ್ ನಿಮಗೆ. ಇದಕ್ಕೆಲ್ಲ ಬೇಕಾದಷ್ಟು ನಿಮಗೆ ಪ್ರೊವೈಡ್ ಆಗಿದ್ದಾವ. ಈಗ ಸಪೋಸ್ ಒಂದು ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದ್ರೆ, ಈಗ ಈ ಭಗವದ್ಗೀತೆಯನ್ನ ಪಾಠ ಮಾಡ್ತೀವಿ. ಪಾಠ ನೀವು ಕೇಳ್ತೀರಂತಲ್ಲ, ಈ ನಮ್ಮ ಆನಂದಕ್ಕೋಸ್ಕರ ಇದು. ನಮ್ಮ ಆನಂದದಲ್ಲಿ ನೀವೊಂದ್ ಸ್ವಲ್ಪ ಮಿಂಗಲ್ ಆಗಿತ್ರಿ, ಅದು ನಿಮ್ಮ ಆನಂದ. ಯಾಕಂದ್ರೆ ಆ ವಾಣಿ ನಿಮ್ಗೆ ಆನಂದವನ್ನು ಕೊಡುತ್ತ. ಹೀಗೆ ನಾವು ಏನ್ ಮಾಡ್ತಾ ಇದ್ದೀವೋ ಅದ್ರ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಆ ಶ್ರದ್ಧೆ, ವಿಶ್ವಾಸ ಇರಬೇಕು. ಯಾರಿಗೋಸ್ಕರನಲ್ಲ, ಇಲ್ಲಿ ಯಾರನ್ನ ಕೃಷ್ಣನ ಮೆಚ್ಚಕ್ಕಲ್ಲ, ಮತ್ತೆ ಜನನ ಮೆಚ್ಚಕ್ಕಲ್ಲ. ಇದು ನಮ್ಮ ಧರ್ಮ ಗ್ರಂಥರೇ, ಅದಕ್ಕೆ ನಾವು ಇದನ್ನ ಹೇಳ್ಬೇಕು ಎಲ್ಲದು. ನನಗೆ ಅದು ನನ್ನ ಉಪಾಸನೆ, ನನ್ನ ಜೀವನದ ವೃತ್ತಿ, ಅದಾಗ್ಬೇಕದು. ಅದು ಉಪಾಸನೆ, ಹತ್ತಿರ ಇರ್ತಕ್ಕಂಥದ್ದು. ಹೊರಗಡೆ ವ್ಯವಸ್ಥೆಗಳು ಇವೆಲ್ಲ ನಾರ್ಮಲ್ ಆಗಿರ್ತವೆ ಎಲ್ಲ.
ಜೀವನ ನಿರ್ವಹಣೆ ಇರ್ಬೋದು, ಅವ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಎಲ್ಲ ನಾರ್ಮಲ್ ಆಗಿರ್ತವೆ. ಹೆಂಗ ಒಬ್ಬ ಲೆಕ್ಚರರು ಪಾಠ ಮಾಡ್ತಿದ್ದಂದ್ರೂ ಕೂಡ ಈ ಪುನಃ ಬಂದ್ಮೇಲೆ ನಾಳೆಗೆ ಏನ್ ಪಾಠ ಮಾಡ್ಬೇಕಂತಕ್ಕಂಥದ್ದು, ಅದಕ್ಕೆ ಏನ್ ಬೇಕು ಅಂತಕ್ಕಂಥದ್ದು ಹೆಂಗ ಎಲ್ಲ ಪ್ರಿಪರೇಷನ್ ಆಗಿ ಮತ್ತೆ ಪುನಃ ಹೋಗ್ತಾನೆ. ಉಳಿದೆಲ್ಲ ಕೆಲಸ ಮಾಡ್ತಿರ್ತಾನೆ ಅವನು ಮನೆಯಲ್ಲಿ ಸಾಮಾನ್ಯವಾಗಿ. ಅದರ ಒಂದು ಚಿತ್ತ ಎಲ್ಲಾನು ಕೂಡ ಆ ಪಾಠದ ಮೇಲೆ ಇರ್ತದೆ. ಹೇಗೆ ಹೇಳಿದ್ರೆ ಮಕ್ಕಳಿಗೆ ಇದು ಅರ್ಥ ಆಯ್ತು, ಹೇಗೆ ಹೇಳಿಸ್ಬೋದು ಇದನ್ನ, ಇನ್ನು ಯಾವ್ಯಾವ ಮೆಥಡ್ ಅನ್ನು ಉಪಯೋಗಿಸ್ಬೋದು. ಯಾಕಂದ್ರೆ ಅವನಿಗೆ ಅದರಲ್ಲೇ ಖುಷಿ ಇರ್ತದೆ. ಒಂದನ್ನು ಕೊಟ್ಬಿಟ್ಟು ಕಲಿತೇ ಇಲ್ಲ ಅಂತ ಇಡ್ತಕ್ಕಂಥದ್ದು ಒಂದು 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 ಸ್ವಭಾವದರಾದ್ರೆ, ಒಬ್ಬ ಒಳ್ಳೆ ಲೆಕ್ಚರ್ ಅಂದ್ರೆ ಯಾವ ಯಾವ ರೀತಿಯಿಂದ ಹೇಳಿದ್ರೆ ಅದು ಅರ್ಥ ಆಗ್ಬೋದೇನೋ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ನಾವು ನಮ್ಮ ಶ್ರದ್ಧೆಯನ್ನ ಗಟ್ಟಿ ಮಾಡಿಕೊಳ್ಬೇಕು, ಅದು ಮೊದಲು ಸಾಧಕನಿಗೆ ಬೇಕಾಗಿರ್ತಕ್ಕಂತಹ ಕ್ವಾಲಿಟಿ. ಇದನ್ನ ಬಹಳ ಚೆನ್ನಾಗಿ ಆಳವಾಗಿ ಯೋಚನೆ ಮಾಡಿ, ಇದನ್ನ ಯಾವಾಗ ನಾವು ಯೋಚನೆ ಮಾಡ್ತೀವಿ, ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ತೀವಿ, ಅವಾಗ ನಮ್ಮ ಚಿತ್ತ ಯಾರ ಮೇಲೆ ಇರೋದಿಲ್ಲ. ನಾವು ತಿಳ್ಕೊಂಡಿರ್ತಕ್ಕಂತಹ ತತ್ವದ ಮೇಲೆ, ನಾವು ತಿಳ್ಕೊಂಡಿರ್ತಕ್ಕಂತಹ ಅಥವಾ ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ದೇವರ ಮೇಲೆ. ಅದಕ್ಕೆ ಅವರು ಪುರಂದರದಾಸರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಆ ನಾಮದ ಮೇಲೆ ಬಲ ನಂಬಿಕೆ ಅವನಿಗೆ. ಆ ನಾಮದ ವ್ಯಕ್ತಿ ಯಾರಿರ್ಲಿ ಅದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ನಾಮ ಅಂತಕ್ಕಂಥದ್ದನ್ನ ತನ್ನ ನಂಬಿಕೆಯನ್ನು ಸೇರಿಸಿದ್ದೇನೆ ಅದರಲ್ಲಿ ಅವನು. ಅವಾಗ ಏನಾಯ್ತು ಅಂದ್ರೆ ತನ್ನ ಇಚ್ಛಾಶಕ್ತಿ ಐತೆ, ಅದು ತನ್ನ ಬಲ ಐತೆ. ಅದು ಇದು ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಅಥವಾ ವಿಮರ್ಶೆ ಮಾಡಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಮ್ಮೆ ನಮ್ಮೊಳಗಡೆ ನಿಜವಾಗಿರ್ತಕ್ಕಂತಹ ಶ್ರದ್ಧೆ ಬಂತಂತಂದ್ರೆ, ಅವಾಗ ನಮ್ಮನ್ನ ಯಾರು ಚೀಟ್ ಮಾಡೋದಾಗ್ಲಿ, ಮೋಸ ಮಾಡಿದ್ರಂತನಾಗ್ಲಿ, ಅವೆಲ್ಲ ನಗಣ್ಯ ಆಗ್ಬಿಡ್ತವೆ, ಅವೆಲ್ಲ ಗೌಣ ಆಗ್ಬಿಡ್ತವೆ. ಯಾಕಂದ್ರೆ ನಿಮ್ಮನ್ನ ಯಾರು ಮೋಸ ಮಾಡಕ್ ಸಾಧ್ಯ ಇಲ್ಲ. ಯಾರು ಪ್ರಶ್ನೆ ಇಲ್ಲ ಅಲ್ಲಿ. ನಮಗೆ ಸಂಶಯ ಇರೋದ್ರಿಂದ ಹಾಗೆ ಥಾಟ್ಸ್ ಬರ್ತದೆ ಅಷ್ಟೇನೆ. ಸ್ವಾಮಿ ವಿವೇಕಾನಂದರು ಇನ್ನೂ ಸ್ವಲ್ಪ ತುಂಬಾ ಸಿಂಪಲ್ ಆಗಿ, ಅವ್ರಿಗೆ ಅನೇಕ ಸಾರಿ ರಾಮಕೃಷ್ಣ ಪರಮಹಂಸರ ಮೇಲೆ ಅವ್ರು ಯಾವಾಗ್ಲೂ ಅಷ್ಟೇನೆ ಸಂಶಯ ಪಡೋದು. ನೋಡೋಣ ಏನ್ ಹೇಳಿದ್ದಾರೆ, ನೀನ್ ಎಲ್ಲಿ ನಿನ್ ಜೊತೆಲಿ ಇರ್ತೀನಿ ನಾನು ಅಂತ ಹೇಳಿದ್ದಾರೆ, ಪರೀಕ್ಷೆ ಮಾಡುವ ಅಂತ ಹೇಳ್ಬಿಟ್ಟು. ಬಿಹಾರದಲ್ಲಿ ಒಂದ್ಸಲ ದೇಶ ಪರ್ಯಟನೆ ಮಾಡುವಾಗ, ಬಿಹಾರದ ಒಂದು ಕಡೆ ಟ್ರೈನಲ್ಲಿ ಹೋಗುವಾಗ ಅವ್ರಿಗೆ ಸಡನ್ ಆಗಿ ಒಂದು ಥಾಟ್ಸ್ ಬರ್ತದೆ. ಏನ್ ಬರ್ತದೆ ಅಂತಂದ್ರೆ, ನೋಡೋಣ ಅಲ್ಲಿ ಯಾವುದೋ ಅವರೆಲ್ಲ ಹೊರಟಿರ್ತಾರೆ, ಆದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಸ್ಟೇಷನ್ಗಳಿದ್ದಾರೆ. ಅದು ಎಂತ ಸ್ಟೇಷನ್ ಅಂತಂದ್ರೆ ಅಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಜನವಸತಿ ಇಲ್ಲದೆ ಇರ್ತಕ್ಕಂಥ ಸ್ಟೇಷನ್. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲೊಂದು ಮರ ಇರ್ತದೆ, ಆ ಮರದ ಕೆಳಗಡೆ ಕೂಡ್ತಾರೆ. ಇದು ಸುಮಾರು 12 ಗಂಟೆ ಸುಮಾರಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರಿಗೆ ಬರ್ತದೆ, ಈ ಕಾಡಲ್ಲಿ ರಾಮಕೃಷ್ಣ ಪರಮಹಂಸರನ್ನ ಪರೀಕ್ಷೆ ಮಾಡ್ಬೇಕು. ಏನ್ ಪರೀಕ್ಷೆ ಮಾಡ್ಬೇಕಂತಂದ್ರೆ, ಅಲ್ಲಿ ನಿರ್ಜನವಾಗಿರ್ತಕ್ಕಂಥದ್ದು ಕಾಡು, ಎಲ್ಲಿ ಜನ ವಸತಿ ಇಲ್ಲದೆ ಇರ್ತಕ್ಕಂಥದ್ದು. ಈಗ ನನಗೆ ಮಧ್ಯಾಹ್ನಕ್ಕೆ ಸಿಹಿಯಾಗಿರ್ತಕ್ಕಂಥ ಸ್ವೀಟ್ ಊಟ ಬೇಕು.
ರಾಮಕೃಷ್ಣ ಪರಮಹಂಸರನ್ನ ಪರೀಕ್ಷೆ ಮಾಡ್ಬೇಕು, ಹೆಂಗ್ ತಂದು ಕೊಡ್ತಾರೆ ನೋಡ್ಬೇಕು ಅಂತ. ಇದು ದಾಖಲಾಗಿರ್ತಕ್ಕಂಥದ್ದು ಕಥೆ ಅಲ್ಲ ಇದು. ಸಾಧು ಸ್ವಾಮಿ ಶಾರದಾನಂದರು ಬರೆದಿರ್ತಕ್ಕಂಥದ್ದು ಇದು. ಆಯ್ತು, 1:30 ಆಯ್ತು, 2 ಗಂಟೆ ಆಗ್ಲಿಕ್ಕೆ ಬಂತು. ಇನ್ನೊಂದು ಗಳಿಗೆ ಅಷ್ಟೊಳಗಡೆಗೆ ಯಾರೋ ಒಬ್ಬನು ಬಂದ ಅವನಿಗೆ ಏನ್ ಅವನ ಕೈಯಲ್ಲಿ ಬುತ್ತಿ ಊಟ ಇದೆ. ಸ್ವಾಮಿ, ನಾನು ಹುಡುಕ್ತಾ ಇದ್ದೆ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಬಂದ ಮೇಲೆ ಪುನಃ ದೇವರು ಕಳಿಸ್ಬೇಕಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಇಲ್ಲ, ಕೆಲವೊಂದು ಕಡೆ ಕೆಲವೊಂದು ನಿಯಮಗಳು. ಅದಕ್ಕೆ ಆ ಕಾರ್ಯಕ್ರಮ ದೇವ್ರನ್ನ ಕಳಿಸೋದು, ವಾಪಸ್ ಕಳಿಸೋದಂತ, ಮತ್ತೆ ಕರ್ಕೊಂಡು ಬಂದಿರೋರು ನಮ್ ಜೊತೆಗೆ ಬಂದಿರ್ತಾನೆ ಅವನ ಮತ್ತೆ ವಾಪಸ್ ಕಳಿಸ್ಬೇಕಂತ. ಅವತ್ತೇನ್ ಮಾಡ್ಬೇಕಂತಂದ್ರೆ ಯಾರಿಗಾರ ಸಾಧು ಊಟ ಕೊಡ್ಬೇಕಂತೆ. ನಾನು ಎಷ್ಟು ಹುಡುಕ್ತಾ ಇದ್ದೆ, ಯಾರೋ ಒಬ್ರು ಸಾಧು ಸಿಗಲೇ ಇಲ್ಲ. ನನ್ನ ಭಾಗ್ಯ ನೀವು ಸಿಕ್ಕರಿ ಅಂತ ಹೇಳ್ಬಿಟ್ಟು ಅವನು ಮೃಷ್ಟಾನ್ನ ಭೋಜನ ಕೊಡ್ತಾನ. ಸೊ ಹೀಗೆ ಪರೀಕ್ಷೆ ಮಾಡ್ತಕ್ಕಂತಹ ಸ್ಟೂಡೆಂಟು ಆ ಪರೀಕ್ಷೆಯನ್ನ ಸಮರ್ಥವಾಗಿ ಎದುರಿಸಿ ಅದಕ್ಕೆ ಉದಾಹರಣೆಗೆ ನಿಂತುಕೊಂಡಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರು. ಈ ತರ ಸನ್ನಿವೇಶಗಳು ನೀವು ಅವರಿಬ್ಬರ ಘಟನೆಗಳನ್ನ ಓದಿ ಸುಮಾರು ಕಡೆ ಪರೀಕ್ಷೆಯಲ್ಲಿ ಪರೀಕ್ಷಿಸುವಂತವನು ಮತ್ತೆ ಪರೀಕ್ಷೆಗೆ ಸಮರ್ಥವಾಗಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಇಬ್ರು ಅದ್ಭುತವಾಗಿರ್ತಕ್ಕಂಥ ಸಂವಾದಗಳಿದಾವೆ. ಆದ್ರೆ ಇದು ಸಾಮಾನ್ಯ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಏನ್ ನಾವು ಸುಮ್ಮನೆ ಕೂತ್ಕೊಂಡ್ರೆ ಊಟ ಸಿಗುತ್ತಾ? ಕರೆಕ್ಟ್ ಅದು 100% ಕರೆಕ್ಟ್ ಅದು. ಯಾರಿಗಂತಂದ್ರೆ ತನ್ನ ಮೇಲೆ ತನಗೆ ನಂಬಿಕೆ ಇರ್ತಕ್ಕಂಥವನಿಗೆ, ತನ್ನ ಈಗೋದ ಮೇಲೆ ನಂಬಿಕೆ ಇರ್ತಕ್ಕಂಥವನಿಗೆ. ಹಾಗಾಗಿ ಅವ್ರಿಗೆ ಅದನ್ನ ಅಪ್ಲೈ ಮಾಡಬಾರದು. ಅದಕ್ಕೆ ಅವ್ರು ಮೊದಲೇ ಹೇಳ್ಬಿಟ್ರು, ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂತಂದ್ರೆ ಇದು. ರಥಸಪ್ತಮಿ ಬರ್ತಾ ಇದೆ, 108 ಸೂರ್ಯ ನಮಸ್ಕಾರ ಹಾಕ್ಬಿಟ್ರೆ ಯೋಗ. ಸೊ ಅದು ದೈಹಿಕವಾಗಿರ್ತಕ್ಕಂಥದ್ದು ಯೋಗ. ಅಂದ್ರೆ ಆಂತರಿಕವಾಗಿರ್ತಕ್ಕಂಥದ್ದು ಯೋಗ ಅಂತಂದ್ರೆ ಪ್ರಾಪ್ತಿ. ಏನನ್ನ ಪ್ರಾಪ್ತಿ ಅಂತಂದ್ರೆ, ಸೊ ಯಾವುದನ್ನ ನಾವು ನಂಬಿದ್ದೆವು ಆ ನಂಬಿರ್ತಕ್ಕಂಥದ್ರ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸ ಇರತಕ್ಕಂಥದ್ದು, ಅದನ್ನ ನನ್ನದಾಗಿ ಮಾಡಿಕೊಳ್ತಕ್ಕಂಥದ್ದು. ಹೆಂಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ಮೇಲೆ ಹೆಂಗಸು ಆ ಗಂಡನ ಮನೆ ಎಲ್ಲ ತನ್ನದಾಗಿ ಮಾಡಿಕೊಳ್ತದೋ, ಹಾಗೆ ಈ ಶಾಸ್ತ್ರವನ್ನು, ಈ ಸಗುಣ ಉಪಾಸನೆ ದೇವರನ್ನು ನನ್ನದಾಗಿ ಮಾಡಿಕೊಳ್ಳೋದು. ನನ್ನದಾಗಿ ಮಾಡಿಕೊಂಡ್ಮೇಲೆ ಮೊದಲು ನೋಡಿ, ಮೊದಲು ನಾವು ಹಿಂದಿನ ಕಾಲದಾಗ ನೋಡಿದ್ವಿ ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಸಂಶಯ, ಚಿತ್ತ ಚಾಂಚಲ್ಯ ಇರ್ತಿದ್ದಿಲ್ಲ ಸಂಸಾರಗಳಲ್ಲಿ. ಅಲ್ಲಿ ಏನು ಅಗ್ರಿಮೆಂಟ್ ಇದ್ದಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಏನು ಸೈನ್ ಇದ್ದಿಲ್ಲ, ಕಾನೂನುಗಳು ಇದ್ದಿಲ್ಲ. ಅದು ಕೂಡ ಎಷ್ಟು ಬಲಿಷ್ಠವಾಗಿತ್ತು ನೋಡ್ರಿ ಅದು ನಂಬಿಕೆ. ಈಗ ಬುದ್ಧಿ ಬೆಳೆದಂತೆಲ್ಲ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ, ಎಷ್ಟು ವ್ಯವಸ್ಥೆ ಮಾಡಿಕೊಂಡ್ರು ಕೂಡ ಅದರ ಮಧ್ಯದಲ್ಲಿ ಅದಕ್ಕೂ ಮೀರಿರ್ತಕ್ಕಂಥದ್ದು ಹೊರಟೋಗ್ತಾ ಇರ್ತದೆ. ಸೆಕ್ಯೂರಿಟಿಗೋಸ್ಕರ ಎಷ್ಟು ಮಾಡಿಕೊಡ್ತೀವಿ, ಆದ್ರೂ ಕೂಡ ಇನ್ಸೆಕ್ಯೂರಿಟಿನೇ ಇದೆ. ಅವಾಗ ಸೆಕ್ಯೂರಿಟಿಗೋಸ್ಕರ ಏನಿದ್ದಿಲ್ಲ ಅವ್ರಿಗ. ಅಷ್ಟೇ ಒಂದು ನಂಬಿಕೆ. ಆ ಒಂದು ನಂಬಿಕೆ ಜೀವನ ಪೂರ್ತಿ ಒಂದ್ ಸ್ವಲ್ಪ ಕೂಡ ಈಗಲೂ ಕೂಡ ನೀವು ನೋಡಿದಿರ ಅಂತಂದ್ರೆ ಗೊತ್ತೇ ಆಗುತ್ತೆ. ಈಗಲೂ ಕೂಡ ನೀವು ಹಳ್ಳಿಗಳಲ್ಲಿ ನೋಡಿ,
ಏನು ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂಥ ಹೀಗೆ ಊಟ ಮಾಡ್ಬೇಕು, ಹೀಗೆ ಊಟ ಮಾಡ್ಬೇಕು, ಇಷ್ಟು ನೀರು ಕುಡಿಬೇಕು, ಇದು ಯಾವುದೂ ಇಲ್ಲ ಅವರಿಗೆ. ಇದೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದುಕೊಂಡು ಇನ್ನು ಬೇಡವಾಗಿರ್ತಕ್ಕಂಥದ್ದೆಲ್ಲ ಸೇರಿಸ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ. ಅದಕ್ಕೆ ಅವರು BM ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಎಷ್ಟು ಸಿಂಪಲ್ ಆಗಿ ಅಂತಂದ್ರೆ ಒಬ್ಬ ಅಷ್ಟು ಗ್ರೇಟ್ ಡಾಕ್ಟರ್ ಆಗಿ ಹಸಿವಾದಾಗ ಊಟ ಮಾಡಿ, ಬಾಯಾರಿಕೆಯಾದಾಗ ನೀರ್ ಕೊಡ್ರಿ, ನಿದ್ದೆ ಬಂದಾಗ ಮಲಗ್ ಕೊಡ್ರಿ, ಯಾಕೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂತ ಕೇಳ್ತಾರ ಅವ. ಆದ್ರೆ ನಾವೇನಾಗಿ ಬಿಟ್ಟಿದ್ವಿ, ಬಹಳ ಬುದ್ಧಿಯಿಂದ ಬಹಳ ದೂರ ಬಂದ್ಬಿಟ್ಟಿದ್ವಿ. ಏನಕ್ಕೆ ಇಷ್ಟು ಲೀಟರ್ ಕುಡಿಬೇಕು, ಯಾರು ಹೇಳಿದ್ರು? ಏನು ವಿಚಿತ್ರ ಇದೆಯಲ್ಲ. ಒಬ್ಬನ ದೇಹ ಪ್ರಕೃತಿ ಇನ್ನೊಬ್ಬನ ದೇಹ ಪ್ರಕೃತಿಗೆ ಬಹಳ ವ್ಯತ್ಯಾಸ ಇರ್ತದ, ಒಂದೇ ತರ ಇರೋದಿಲ್ಲ. ಆದ್ರೆ ನಮ್ಮದ್ರ ಮೇಲೆ ನಮ್ಗೆ ನಂಬಿಕೆ ಹೋಗ್ಬಿಟ್ಟದ, ಪರರ ಮೇಲೆ ನಂಬಿಕೆ ಆಗ್ಬಿಟ್ಟದ ನಮಗ. ಮತ್ತೆ ಪರರ ಮೇಲೆ ನಂಬಿಕೆ ಇದ್ದಾಗ ಅದು ನಮ್ಗೆ ಶಾಂತಿ ತಂದ್ಕೊಡ್ತದೆ. ಇವತ್ತು ಹೇಗಾಗಿದ್ದೇವೆ ಅಂತಂದ್ರೆ ಎಲ್ಲ ಎಜುಕೇಟೆಡ್, ಆದ್ರೆ ಎಜುಕೇಟೆಡ್ ಅಂತ ಕರಿಬಾರದು, ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ತರ ಇದೀವಿ ನಾವು. ಅವ್ರೇನ್ ಮೊದ್ಲವ್ರು ಅನ್ಎಜುಕೇಟೆಡ್ ಇದ್ರಲ್ಲ, ಅವ್ರು ಎಜುಕೇಟೆಡ್ ಅವರು. ಯಾಕಂದ್ರೆ ತಮ್ಮೇಲೆ ತಮಗ್ ಭಾರಿ ವಿಶ್ವಾಸ ಇರುತ್ತೆ ಅವರಿಗೆ. ಈಗ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ನಮ್ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ಯಾರೇನ್ ಹೇಳ್ತಾರೋ ಅವ್ರ ಮೇಲೆ ವಿಶ್ವಾಸ ನಮ್ಗ. ಹೆಂಗ ಒಬ್ಬನ ಅವಿದ್ಯಾವಂತ ಇನ್ನೊಬ್ರು ಏನು ಒಂದ್ ಲೆಟರ್ ಕೊಟ್ಟನಂದ್ರೆ ಅವ್ರು ಓದಿ ಏನ್ ಹೇಳ್ತಾನೋ ಅದೇ ಹೆಂಗ ನಂಬ್ತಾನೋ ಹಂಗಾಗಿಬಿಟ್ಟಿದ್ವಿ ನಾವು. ಸೊ ಹಾಗಾಗಿ ನಂಬಿಕೆ ಅಂತಕ್ಕಂಥದ್ದು ಬರೀ ಅಧ್ಯಾತ್ಮದಲ್ಲ, ಈ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಂಸಾರದಲ್ಲಿ ಕೂಡ, ಆರೋಗ್ಯದಲ್ಲಿ ಕೂಡ ಅದು ಅಷ್ಟೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಂಬಿಕೆಟ್ಟವರಿಲ್ಲ ಓ ಮನುಜನೆ ಅಂತ ಹೇಳಿ. ಆದ್ರೆ ನಂಬಿಕೆ ಅಂತಕ್ಕಂಥದ್ದು ಅದು ಅತ್ಯಂತಿಕ ಶ್ರದ್ಧೆಯಿಂದನೂ ತುಂಬಿರ್ಲಿ ಅಥವಾ ಜ್ಞಾನದಿಂದನೂ ತುಂಬಿರ್ಲಿ, ಅದು ನಿಸ್ಸಂಶಯವಾಗಿರ್ಬೇಕು. ಸೊ ಅಂತಹ ನಿಸ್ಸಂಶಯವಾಗಿರ್ತಕ್ಕಂತಹ ಅಂತಹ ಶ್ರದ್ಧೆ, ಅಂತಹ ಚಿತ್ತ, ಅಂತಹ ದೃಢತೆ ಸೊ ನಮಗೆಲ್ಲ ಗೀತಾಚಾರ್ಯ ಕರುಣಿಸ್ಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.